ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಮನೆ ಮುಂದೆ ಆರಾಮಾಗಿ ಕಾರ್ ನಿಲ್ಲಿಸ್ತಿದ್ದೋ, ಇನ್ನು ಮುಂದೆ ನಿಲ್ಲಿಸೋ ಹಾಗಿಲ್ಲ. ನಿಲ್ಲಿಸ್ಬೇಕು ಅಂದರೆ ವರ್ಷಕ್ಕೆ ಇಷ್ಟು ಫೀಸ್ ಅಂತ GBAಗೆ ಕಟ್ಟಬೇಕು. ಯಾವುದು ಮಿನಿ ಕಾರ್ಗಿಷ್ಟು, ಸೆಡಾನ್ಗಿಷ್ಟು, SUVಗಿಷ್ಟು ಅಂತ ಫಿಕ್ಸ್ ಮಾಡಿ ಒಂದು ಕರಡು ನಿಯಮ ರೆಡಿ ಆಗೈತೆ ನಿನ್ನೆ. ಸೊ ಒಟ್ಟಾರೆಯಾಗಿ ಒಂದು ತಿಂಗಳು ಟೈಮ್ ಇದೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸಾರ್ವಜನಿಕರು ಅಥವಾ ಸಲಹೆಗಳನ್ನು ಕೊಡೋದಕ್ಕೆ. ಒಂದು ಅಡ್ರೆಸ್ ಕೂಡ ಇದೆ, ಯಾವ ಅಡ್ರೆಸ್ಗೆ ಆಕ್ಷೇಪಣೆ ಅಥವಾ ಸಲಹೆಗಳನ್ನು ನೀವು ಕಳಿಸ್ಬೇಕು ಅಂತಲೂ ಕೂಡ ಹೇಳ್ತೀನಿ. ಸೊ ಯಾರು ಆಕ್ಷೇಪಣೆಯನ್ನು ವ್ಯಕ್ತಪಡಿಸ್ಲಿಲ್ಲ, ಸಲಹೆಗಳನ್ನು ಕಳಿಸ್ಲಿಲ್ಲ ಅಂದರೆ ಬಹುಶಃ ಈ ಒಂದು ಕರಡು ನಿಯಮ ಜಾರಿ ಆಗಬಹುದು ಸೆಪ್ಟೆಂಬರ್ 12ನೇ ತಾರೀಕಿನಿಂದ. ಯಾಕೆಂದರೆ ಒಂದು ತಿಂಗಳು ಕಾಲಾವಕಾಶ ಇದೆ. ಜೊತೆಗೆ ಈಗ ಬೆಂಗಳೂರಿನಲ್ಲಿ ಖಾಲಿ ಸೈಟ್ ಇರೋರಿಗೆ ಬಂಪರ್ ಆಫರ್ ಇದೆ. ಸೊ ಅದು ಏನೇನಿದೆ ಹೊಸ ರೂಲ್ಸ್ನಲ್ಲಿ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕೂ ಮೊದಲು ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋವನ್ನು ನೋಡೋದಕ್ಕೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಬಹುಶಃ ಈ ವಿಡಿಯೋ ನೋಡ್ತಿರ್ತಕ್ಕಂಥ 50% ಜನ ಬೆಂಗಳೂರಿನ ಆಡಿಯನ್ಸೇ ಆಗಿರ್ತೀರಿ ಅಂತ ನಾನು ಭಾವಿಸ್ತೀನಿ. ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದವರಲ್ಲ, ಹೊರಗಡೆಯಿಂದ ಬಂದು ಬೆಂಗಳೂರಿನಲ್ಲಿ ಬದುಕು ಕಟ್ಕೊಂಡಂಥ ಬಹುತೇಕ ಜನ ಈ ವಿಡಿಯೋವನ್ನು ನೋಡ್ತಾ ಇರ್ತೀರಿ ಅಂತ ನಾನು ಭಾವಿಸ್ತೀನಿ. ಇಲ್ಲಿಗೆ ಬಂದು ಬದುಕನ್ನು ಕಟ್ಕೊಳ್ಳೋದ್ರ ಜೊತೆಗೆ ಉತ್ತಮವಾದಂಥ ಜೀವನವನ್ನು ನಡೆಸ್ತಾ ಇರ್ತೀರಿ. ಸ್ವಂತವಾಗಿ ಒಂದು ಬೈಕ್ನೋ ಒಂದು ಕಾರ್ನೋ ತಗೊಂಡಿರ್ತೀರಿ. ಬಟ್ ಬಾಡಿಗೆ ಮನೇಲಿ ಇರ್ತೀರಿ ಬಹುತೇಕ ಜನ, ಇನ್ಕ್ಲೂಡಿಂಗ್ ನಮ್ಮನ್ನು ಸೇರಿ. ಸೊ ಮನೆ ಮುಂದೆ ಕಾರ್ ನಿಲ್ಸ್ಕೊಂಡಿರ್ತೀರಿ. ಕಾರಣ ಏನು ಅಂತಂದರೆ, ಮನೆ ಓನರು 2 ಫ್ಲೋರೋ 3 ಫ್ಲೋರೋ ಬಾಡಿಗೆ ಕೊಟ್ಟಿರ್ತಾರೆ. ಕಾಂಪೌಂಡ್ ಜಾಗ ಏನಿರುತ್ತೆ ಅದರೊಳಗಡೆ ನೀರ್ದು ಏನಂತಾರೆ ಸೊಂಪು, ಈ ಕಡೆ ಸಣ್ಣ ಪುಟ್ಟ ಬೈಕ್ಗಳು ನಿಲ್ಸೋದಕ್ಕೆ ಒಂಚೂರು ಜಾಗ ಇಲ್ಲ ಅಂತಂದರೆ ಗ್ರೌಂಡ್ ಫ್ಲೋರಲ್ಲೂ 1 BHK ಬಾಡಿಗೆ ಕೊಟ್ಬಿಟ್ಟಿರ್ತಾರೆ. ಕಾರ್ ನಿಲ್ಸ್ಕೊಳ್ಳೋದಿಲ್ಲಿ. ಸೊ ಮನೆ ಮುಂದೆ ಗೇಟಲ್ಲಿ ಇರ್ತಕ್ಕಂಥ ಆಸುಪಾಸು ಅಕ್ಕಪಕ್ಕದ ಜಾಗದಲ್ಲಿ ನಿಲ್ಲಿಸ್ಕೊಂಡಿರ್ತೀವಿ. ಇಲ್ಲ ಖಾಲಿ ಜಾಗ ಏನಾಯಿತು ಇತ್ತು ಆ ಕಡೆ ಈ ಕಡೆ ಅಂತಂದರೆ ಅಲ್ಲೆಲ್ಲರೂ ನಿಲ್ಲಿಸ್ಕೊಂಡಿರ್ತೀವಿ. ಬಟ್ ಇನ್ನು ಮುಂದೆ ಇಲ್ಲೆಲ್ಲೂ ನಿಲ್ಲಿಸೋ ಆಗಿಲ್ಲ. ಅಪ್ಪಿತಪ್ಪಿ ನಿಲ್ಲಿಸ್ದು ಅಂತಂದರೆ ದಂಡ ಕಟ್ಟಬೇಕು, ಇಲ್ಲ ಅಂತಂದರೆ ಫೀಸ್ ಕಟ್ಟಬೇಕು, ಪರ್ಮಿಷನ್ ತಗೋಬೇಕು GBAಯಿಂದ. ಅದು ಸುಮ್ಮನೆ ಪರ್ಮಿಷನ್ ಏನು ಸಿಗಲ್ಲ. ರಸ್ತೆ ಎಷ್ಟು ಅಗಲ ಇದೆ, ಈ ಜಾಗದಲ್ಲಿ ಪರ್ಮಿಟ್ ಕೊಡ್ಬೋದಾ ಅಂತ ಒಬ್ಬ ಮಾರ್ಷಲ್ ಬರ್ತಾನೆ GBA ಕಡೆಯಿಂದ. ಅವ್ನು ಬಂದು ಹೌದು ಈ ಜಾಗದಲ್ಲಿ ಇಷ್ಟು ಮೀಟರ್ ಇದೆ ಅಂತ ಡಿಸ್ಟೆನ್ಸ್ನ ಅಳತೆ ತಗೊಂಡೋಗಿ ಕೊಡಬಹುದು ಅಂತ ಅನ್ಸುರೆ ಕೊಡ್ತಾರೆ. ಅದನ್ನ ಬಿಟ್ಟು ಮತ್ತೆ 1.8 ಮೀಟರು ಪಾದಾಚಾರಿಗಳು ಅಂದರೆ ಫುಟ್ಪಾತ್ ಅಂದರೆ ಜನ ಓಡಾಡೋದಕ್ಕೂ ಕೂಡ ಸಪ್ರೇಟ್ ಜಾಗ ಇರಬೇಕು. ಇಷ್ಟೆಲ್ಲ ಇತ್ತು ಅಂದರೆ ನಿಮ್ಮ ಮನೆ ಮುಂದೆ ನಿಮ್ಮ ಕಾರನ್ನು ನಿಲ್ಲಿಸ್ಕೋಬಹುದು. ಆದರೆ ಶುಲ್ಕವನ್ನು ಕಟ್ಟಿ ನಿಲ್ಲಿಸ್ಕೋಬೇಕು. ವರ್ಷಕ್ಕೆ 15,000. ಈ ಮಿನಿ ಕಾರ್ಗಳಿರ್ತಾವಲ್ಲ, ಮಾರುತಿ 800, ಎಕ್ಸ್ಟರ್, ಇವು ಸಣ್ಣ ಪುಟ್ಟ ಕಾರ್ಗಳು, ಅವಕ್ಕೆ 15,000 ಪ್ಲಸ್ ಆಡಳಿತಾತ್ಮಕ ಶುಲ್ಕ, ಅಡ್ಮಿನಿಸ್ಟ್ರೇಷನ್ ಫೀಸ್ ಅಂತ ಬರುತ್ತೆ ಸಪ್ರೇಟ್, ಅದನ್ನು ಕಟ್ಟಬೇಕು. ಲೈಕ್ ಈಗ ಯಾವ್ದಾದ್ರು ಒಂದು ಪ್ರಾಡಕ್ಟ್ ತಗೊಂಡ್ರೆ GST ಕಟ್ತೀವಲ್ಲ ಆ ರೀತಿ. ಇಲ್ಲ ಸೆಡಾನ್ ಕಾರ್ ಇದೆ ನಮ್ಮ ಹತ್ರ ಅಂದರೆ ಮಧ್ಯಮ ಕಾರ್ಗಳು ಸೈಜ್ನಲ್ಲಿ ಗಾತ್ರದಲ್ಲಿ, ಆ ಕಾರ್ಗಳೇನಾದ್ರು ಇತ್ತು ಅಂತಂದರೆ ನಿಮ್ಮ ಹತ್ರ ನಿಲ್ಲಿಸ್ಕೋಬೋದು. ಅಂದರೆ ಜಾಗ ಸಿಕ್ತು ಅಷ್ಟು ಅಂತಂದರೆ 20,000 ಶುಲ್ಕ ಕಟ್ಟಬೇಕು ಪ್ಲಸ್ ಆಡಳಿತಾತ್ಮಕ ಶುಲ್ಕ GBAಗೆ, ಗೌರ್ಮೆಂಟ್ಗೆ. ಇಲ್ಲ ನಮ್ಮ ಹತ್ರ ದೊಡ್ಡ ಕಾರ್ಗಳಿದೆ, ಲೈಕ್ ಈಗ ಫಾರ್ಚುನರು, ಹ್ಯಾರಿಯರು, ದೊಡ್ಡ ಕಾರ್ಗಳಿದೆ ನಮ್ಮ ಹತ್ರ, SUV, ಆ ಕಾರ್ಗಳೇನಾರು ಇತ್ತು ಅಂದರೆ ಅದಕ್ಕೂ ಕೂಡ ಜಾಗ ಇತ್ತು ಅಂದರೆ ನಿಲ್ಲಿಸ್ಕೊಳ್ಳೋದಕ್ಕೆ ಅದಕ್ಕೂ ಕೂಡ ಪರ್ಮಿಷನ್ ಸಿಗುತ್ತೆ. ವರ್ಷಕ್ಕೆ 25,000 ನೀವು ಫೀಸ್ ಕಟ್ಟಬೇಕು ಪ್ಲಸ್ ಆಡಳಿತಾತ್ಮಕ ಶುಲ್ಕ. ಸೊ ನಿಮ್ಮ ಮನೆ ಮುಂದೆ ಏನಾದ್ರೂ ರೋಡ್ ಚಿಕ್ಕ ಇತ್ತು ಆಗಲ್ಲ, ಪರ್ಮಿಷನ್ ಇಲ್ಲ. ಎಷ್ಟಿರ್ಬೇಕಾದ್ರೆ ಪರ್ಮಿಷನ್, ಮೊದಲಿಗೆ ಅದನ್ನು ನಾವು ನೋಡೋಣ. ಸೊ ಇದು ಏನಾಗಿರುತ್ತೆ ಅಂತಂದರೆ, ಈ ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಕಟ್ಟಡದ ಮಾಲೀಕರಿಗೆ ಒಂದು ರೂಲ್ಸ್ ಅಂತ ಇರುತ್ತೆ. ಬಹುಶಃ ಅದು ಬೈಲಾ ಅಥವಾ ರೂಲ್ 12 ಪ್ರಕಾರ ನೀವೇನು ಮನೆ ಕಟ್ತಾ ಇರ್ತೀರಲ್ಲ, ಒಂದು ಜಾಗ ಇರುತ್ತಲ್ಲ, ಆ ಜಾಗದಲ್ಲಿ ನಿಮ್ಮ ಬಾಡಿಗೆ ಕೊಡ್ತೀರಾ ಅಥವಾ ಸ್ವಂತಕ್ಕೆ ಯೂಸ್ ಮಾಡ್ಕೊಳ್ತೀರಾ, ನಿಮ್ಮ ಮನೆ ಮುಂದೆ ಯಾವುದೇ ರೀತಿಯ ಬೈಕ್ಗಳು ಅಥವಾ ವಾಹನಗಳನ್ನು ನಿಲ್ಲಿಸುವಂತಿಲ್ಲ. ಬದಲಿಗೆ ನಿಮ್ಮ ಕಾಂಪೌಂಡ್ ಒಳಗಡೆ ಅದಕ್ಕೆ ಜಾಗ ಮಾಡ್ಕೋಬೇಕು, ಇಲ್ಲ ಬೇರೆ ಕಡೆ ಎಲ್ಲಾರು ಅದನ್ನು ಶಿಫ್ಟ್ ಮಾಡ್ಕೋಬೇಕು ಅಂತ ಒಂದು ರೂಲ್ ಇರುತ್ತೆ. ಬಟ್ ಅದನ್ನು ಬಹುತೇಕ ಒಂದು 99% ಮಾಲೀಕರು ಅದನ್ನು ಪಾಲನೆ ಮಾಡಿರುವುದಿಲ್ಲ. ಸೊ ಈಗ ಫೇಸ್ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಕೃಷ್ಣ ಬೈರೇಗೌಡರು ಒಂದೊಂದು ರೂಲ್ಸ್ಗಳನ್ನು ಹೊಸದಾಗಿ ತರ್ತಾ ಇದ್ದಾರೆ. ಬಟ್ ಈ ಒಂದು ನಿಯಮ, ಈ ಒಂದು ಕರಡು ಜಾರಿಗೆ ಬರುತ್ತಾ ಅಂತ ಒಂದು ಪ್ರಶ್ನೆ ಹುಡ್ಕೊಬಿಟ್ಟಿದೆ. ಯಾಕೆಂದ್ರೆ ಬಹುತೇಕ ಜನ, ನನ್ನ ಪ್ರಕಾರ ಒಂದು 70% ಜನ ಬಾಡಿಗೆ ಮನೆಯಲ್ಲೇ ವಾಸ ಮಾಡ್ತಿರ್ತಕ್ಕಂಥದ್ದು. ಸೊ ಹಾಗಾಗಿ ಅವರೆಲ್ಲ ಇದನ್ನ ಯಾವ ರೀತಿ ಆಕ್ಷೇಪ ವ್ಯಕ್ತಪಡಿಸ್ತಾರೆ ಮುಂದಿನ ದಿನಗಳಲ್ಲಿ ಅಂತ ಕಾದು ನೋಡ್ಬೇಕು. ಸೊ ಈಗ ನಿಮ್ಮ ಮನೆ ಮುಂದೆ ಇದೊಂದು ರೋಡು ಅಂತ ಎಕ್ಸಾಂಪಲ್ ಅನ್ಕೊಳ್ಳಿ. ಈ ಕಡೆ ಒಂದು ಮನೆ ಇದೆ, ಈ ಕಡೆ ಒಂದು ಮನೆ ಇದೆ. ಸೊ ಈ ಎರಡೂ ಮನೆಗಳ ಮಧ್ಯದಲ್ಲಿ ಒಂದು ರೋಡ್ ಹೋಗುತ್ತೆ. ಈ ಕಡೆ ಆ ಮನೆಯವ್ರು ಪಾರ್ಕಿಂಗ್ ಮಾಡ್ಕೊಂಡಿರ್ತಾರೆ ರೋಡಲ್ಲಿ, ಈ ಕಡೆ ನಿಮ್ಮ ಮನೆಯವ್ರು ಪಾರ್ಕಿಂಗ್ ಮಾಡ್ಕೊಂಡಿರ್ತೀರಿ ಅಂತ ಅನ್ಕೊಳ್ಳಿ. ಮಧ್ಯದಲ್ಲಿ ಒಂದು ಕಾರ್ ಹೋಗುವಷ್ಟು ಜಾಗ ಇರುತ್ತೆ. ಬಟ್ ಈಗ ಕನಿಷ್ಠ 4 ರಿಂದ 6 ಮೀಟರ್ ವಾಹನಗಳು ಓಡಾಡೋದಕ್ಕೆ ಜಾಗ ಬಿಡಬೇಕು. 4 ರಿಂದ 6 ಮೀಟರ್ ಆ ರೋಡಲ್ಲಿ ವಾಹನಗಳು ಓಡಾಡೋದಕ್ಕೆ ಜಾಗ ಇರಬೇಕು. ಅದಾದ್ಮೇಲೆ 1.8 ಮೀಟರ್ ಈ ಮನೆ ಕಡೆಯವರಿಗೆ ಅಂದ್ರೆ ಬಲಗಡೆ ಓಡಾಡುವಂತ ಪಾದಚಾರಿಗಳು, 1.8 ಮೀಟರ್ ಎಡಗಡೆ ಓಡಾಡುವಂತ ಪಾದಚಾರಿಗಳು ಅಂದ್ರೆ ಫುಟ್ಪಾತ್ಗೆ ಜಾಗ ಖಾಲಿ ಇರಬೇಕು. ಇಲ್ಲಿ 4 ರಿಂದ 6 ಮೀಟರ್
ಪ್ಲಸ್ ಇಲ್ಲಿ 1.8 ಅಂದ್ರೆ 3.6 ಮೀಟರ್. ಹೆಚ್ಚು ಕಡಿಮೆ ನಿಮ್ಗೆ ಏನಿಲ್ಲ ಅಂತಂದ್ರೂ 10 ಮೀಟರ್ ಜಾಗ ಇತ್ತು ರೋಡು. ಅದಾದ್ಮೇಲೆ ನೀವು ಪಾರ್ಕಿಂಗ್ ಮಾಡ್ಕೋಬಹುದು ನಿಮ್ಮ ಮನೆ ಮುಂದೆ ಕಾರ್ಗಳನ್ನ. ಸೊ ಪಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಶುಲ್ಕ ಎಷ್ಟು ಅಂತ ಹೇಳಿದ್ರೆ ಅದಕ್ಕೊಬ್ಬ ಮಾರ್ಷಲ್ ಬರ್ತಾನೆ, ಚೆಕ್ ಮಾಡ್ತಾನೆ, GB ಅನ್ನೋನು ಟೇಪ್ ಅಳತೆ ಮಾಡ್ಕೊಂಡು ಎಷ್ಟು ಮೀಟರ್ ಇದೆ ರೋಡು ಅಂತ. ಅದಾದ್ಮೇಲೆ ನಿಮಗೆ ಪರ್ಮಿಷನ್ ಸಿಗಬಹುದು. ಇಲ್ಲ ಅಂದ್ರೆ ಕಟ್ಟಡದ ಮಾಲೀಕರಿಗೆ ದಂಡ ಬೀಳುತ್ತೆ. ಅದು ಬಾಡಿಗೆಯವರಾಗ್ಬೋದು, ಓನರ್ ಆಗ್ಬೋದು, ಯಾರು ನಿಲ್ಸ್ಕೊಂಡ್ರು ಅಷ್ಟೇ ಕಟ್ಟಡದ ಮಾಲೀಕರಿಗೆ ಇಷ್ಟು ಅಂತ ದಂಡ ಕೊಡ್ತಾರೆ. ಸೊ ಈ ಕಡೆ ಇನ್ನೊಂದಿದೆ, ಈ ಕಮರ್ಷಿಯಲ್ ಜಾಗಗಳು ಇರ್ತಾವಲ್ಲ, ವ್ಯಾಪಾರ ಮಳಿಗೆಗಳು ಅವು ಇವು. ಸೊ ಅಲ್ಲೇನಾಗ್ಬಿಟ್ಟಿರುತ್ತೆ ಅಂತಂದ್ರೆ ಒಂದು ಅಂಗಡಿ ಇದೆ, ಒಂದು ಅಂಗಡಿ ಹತ್ರ ಹೋಗ್ಬಿಟ್ಟು ಏನ್ ಮಾಡ್ತಾನೆ, ಒಂದು 5-6 ಜನ ಕಸ್ಟಮರ್ಸ್ ಬಂದ್ಬಿಡ್ತಾರೆ. ಅಲ್ಲಲ್ಲೇ ರೋಡಲ್ಲೇ ನಿಲ್ಸ್ಬಿಟ್ಟು ಬಂದ್ಬಿಡ್ತಾರೆ ಬೈಕ್ ಅಥವಾ ಕಾರುಗಳನ್ನ. ಇನ್ನು ಮುಂದೆ ಅದಕ್ಕೂ ಕೂಡ ನಿಲ್ಸೋಂಗಿಲ್ಲ. ಅಪ್ಪಿತಪ್ಪಿ ಆ ಗ್ರಾಹಕರು ಬಂದು ಅವನ ಅಂಗಡಿ ಮುಂದೆ ನಿಲ್ಸಿದ್ರು ಅಂತಂದ್ರೆ ಅವನಿಗೆ ವಾರಕ್ಕೆ 5,000 ದಂಡ ಹಾಕ್ತಾರೆ. 1 ತಿಂಗಳು ನೋಡ್ತಾರೆ, ವಾರಕ್ಕೆ 5,000 ದಂಡ ಹಾಕೊಂಡು 20,000 ದಂಡ ಹಾಕ್ತಾರೆ. ಅದಾದ್ಮೇಲೆ OC ಅಂತ ಒಂದು ಆಕ್ಯುಪೇಷನ್ ಸರ್ಟಿಫಿಕೇಟ್ ಅಂತ ಒಂದಿರುತ್ತೆ, ಅದನ್ನ ಟ್ರೇಡ್ ಲೈಸೆನ್ಸ್ ಎರಡನ್ನೂ ಸೇರಿ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಲೈಸೆನ್ಸ್. ಅಲ್ಲೂ ಡಮಾರ್. ಸೊ ಈಗ ಅವನು ಎಚ್ಚೆತ್ಕೋಬೇಕು, ಈಗ ಅಂಗಡಿ ನಡೆಸುವಂತ ಮಾಲೀಕ. ಸೊ ಈಗ ಇನ್ನೊಂದು ರೂಲ್ಸ್ ಇದೆ. ಈಗ ನಾವು ರಸ್ತೆ ಇದು ಪಾರ್ಕ್ ಮಾಡ್ಬಿಟ್ಟು ಹೊಟ್ಟೋಗ್ಬಿಡ್ತೀವಿ ಬೈಕ್ನ ಅಥವಾ ಕಾರ್ನ, ಅಲ್ಲೂ ನಿಲ್ಸಂಗಿಲ್ಲ. ಅಪ್ಪಿತಪ್ಪಿ ಅಲ್ಲಿ ನಿಲ್ಸಿದ್ರಿ ಅಂತಂದ್ರೆ ನಿಮ್ಗೆ ಕಾರ್ ಏನಾದ್ರು ನಿಲ್ಸಿದ್ರಿ ಅಂತಂದ್ರೆ ರಸ್ತೆಗಳಲ್ಲಿ ಜನ ಓಡಾಡೋ ಅಂದ್ರೆ ಸಂಚಾರವಾಗುವಂತ ಸ್ಥಳಗಳಲ್ಲಿ 500 ರೂಪಾಯಿ ಕಾರ್ಗೆ ದಂಡ, 300 ರೂಪಾಯಿ ಬೈಕ್ಗೆ ದಂಡ, ಫೈನ್ ಇದು. ಇಲ್ಲ ಫುಟ್ಪಾತ್ ಅದಕ್ಕಿಂತ ಮೇಲಕ್ಕೆ ತಗೊಂಡೋಗಿ ನಿಲ್ಸ್ಬಿಡ್ತಾರೆ ಕೆಲವರು. ಜನ ಓಡಾಡೋ ಜಾಗ ಇರುತ್ತೆ, ಅಲ್ಲಿ ಮೇಲಕ್ಕೆ ತಗೊಂಡೋಗಿ ನಿಲ್ಸ್ಕೊಬಿಟ್ಟಿರ್ತಾರೆ. ಅಲ್ಲಿ ಏನಾದ್ರು ಕಾರ್ ನಿಲ್ಸಿದ್ರೆ 1,000 ರೂಪಾಯಿ ದಂಡ, ಬೈಕ್ ನಿಲ್ಸಿದ್ರೆ 600 ರೂಪಾಯಿ ದಂಡ. ಅಲ್ಲಿ ಫುಟ್ಪಾತ್ ಅಲ್ಲಿ ನಿಲ್ಸಿದ್ರೆ, ಇದು ರಸ್ತೆಗಳಲ್ಲಿ ನಿಲ್ಸಿದ್ರೆ. ಸೊ ರಸ್ತೆಗಳನ್ನ ವರ್ಗೀಕರಣ ಮಾಡಲಾಗುತ್ತೆ. A, B, C 3 ವಿಧದಲ್ಲಿ ರಸ್ತೆಗಳನ್ನ ವರ್ಗೀಕರಣ ಮಾಡಿ ಯಾವ್ಯಾವ ರಸ್ತೆಗೆ ಯಾವ್ಯಾವ ಫೀಸು ಅಂದ್ರೆ ದಂಡ, ಅದನ್ನ ನೆಕ್ಸ್ಟ್ ಡೇಸ್ ನಲ್ಲಿ ಅದನ್ನ ಅಪ್ಡೇಟ್ ಮಾಡ್ತಾರೆ. ಯಾವ ರೀತಿ ಅಂತಂದ್ರೆ ಅತಿ ಹೆಚ್ಚು ಜನಸಂದಣಿ ಓಡಾಡ್ತಾ ಇದ್ದಾರೆ, ಟ್ರಾಫಿಕ್ ಜಾಸ್ತಿ ಆಗುತ್ತೆ, ಅದನ್ನ A ಅಂತ ಡಿಸೈಡ್ ಮಾಡ್ತಾರೆ ರೋಡ್ನ. ಮೀಡಿಯಂ ಆಗಿದೆ B, ಕಡಿಮೆ ಇದೆ C. ಸೊ ಎಗೆ ದಂಡ ಎಷ್ಟು ಅಥವಾ ಫೀಸ್ ಎಷ್ಟು, ಬಿಗೆ ದಂಡ ಎಷ್ಟು ಫೀಸ್ ಎಷ್ಟು, ಸಿಗೆ ದಂಡ ಎಷ್ಟು ಫೀಸ್ ಎಷ್ಟು, ಈ ರೀತಿ ವರ್ಗೀಕರಣ ಮಾಡಿ ಅದಾದ ನಂತರ ಈ ಒಂದು ಕರಡು, ಈ ಒಂದು ಡ್ರಾಫ್ಟ್ ಬಹುಶಃ ಜನ ಆಕ್ಷೇಪಣೆ ಸಲ್ಲಿಸಲಿಲ್ಲ ಅಂತಂದ್ರೆ ಸೆಪ್ಟೆಂಬರ್ 12 ನಂತರ ಜಾರಿಗೆ ಬರುತ್ತೆ. ವೇಟ್ ಅಂಡ್ ಸಿ. ಸೊ ಒಂದು ಬಂಪರ್ ಆಫರ್ ಅಂತ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡ್ಬಿಟ್ಟೆ ನಿಮಗೆ. ಯಾರಿಗೆ ಬಂಪರ್ ಆಫರು? ಈಗ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಖಾಲಿ ಸೈಟ್ ಇರುತ್ತೆ, ಅಂದ್ರೆ 30-40 ಇರುತ್ತಲ್ಲ, ಅವ್ರದ್ದು ಆಗಲ್ಲ ಬಿಡಿ. ಮ್ಯಾಕ್ಸಿಮಮ್ ಒಂದು 3-4 ಮನೆ ಕಟ್ಟುವಂತ ಜಾಗ ಇರುತ್ತಲ್ಲ, ಅವ್ರಗಳಿಗೆ ಬಂಪರ್ ಆಫರ್ ಇದೆ. ಈಗ ಬಹುಶಃ ಅವರು ವರ್ಷಕ್ಕೊಂದ್ಸಲ ತೆರಿಗೆ ಕಟ್ಟಬೇಕಾಗುತ್ತೆ ಆ ಜಾಗದ್ದು. ಸೊ ಅಪ್ಪಿತಪ್ಪಿ 30 ಕಾರಿಂದ 200 ಕಾರ್ ನಿಲ್ಸುವಂತ ಕೆಪಾಸಿಟಿ ಜಾಗ ಏನಾದ್ರು ಅದಿತ್ತು ಅಂತಂದ್ರೆ 100% ಟ್ಯಾಕ್ಸ್ ಫ್ರೀ ಅವ್ರಿಗೆ, ಖಾಲಿ ಜಾಗ ಇರೋರಿಗೆ. ಇಲ್ಲ ಒಂದು 15-25 ಕಾರ್ ನಿಲ್ಸ್ಬೋದು ಒಂದು ಜಾಗದಲ್ಲಿ ಅಂತಂದ್ರೆ 50% ಟ್ಯಾಕ್ಸ್ ಫ್ರೀ ಅವ್ರಿಗೆ. ಅಂದ್ರೆ ಏನೀಗ ತೆರಿಗೆ ಅಂತ ಹೇಳ್ತೀವಿ, ಕಂದಾಯ ಕಟ್ಟೋದು ಹೇಳ್ತೀವಲ್ಲ ಜಾಗಕ್ಕೆ, ಭೂಮಿಗೆ. ಸೊ ಆ ಫೀಸ್ ಏನಿರುತ್ತೆ, ತೆರಿಗೆ ಏನಿರುತ್ತೆ, ಟ್ಯಾಕ್ಸು 50% ಇವ್ರಿಗೆ ಫ್ರೀ ಆಗುತ್ತೆ. 200-250 ಕಾರ್ ತನಕ ನಿಲ್ಲಿಸ್ಬೋದು ಒಂದು 30ರಿಂದ ಅನ್ನುವಂಥ ಜಾಗ ಇತ್ತು, ಖಾಲಿ ಜಾಗ ಇತ್ತು ಅಂತಂದ್ರೆ ಅವ್ರಿಗೆ 100% ಟ್ಯಾಕ್ಸ್ ಫ್ರೀ, ಸರ್ವಿಸ್ ಟ್ಯಾಕ್ಸ್ ಕೂಡ ಫ್ರೀ ಇವ್ರಿಗೆ. ಸೊ ಇನ್ನೂ ಒಂದು ಆಫರ್ ಇದೆ ಅವ್ರಗಳಿಗೆ, ಖಾಲಿ ಸೀಟ್ ಇರೋರಿಗೆ. ನೀವೇ ಬೇಕಾದ್ರೆ ಅದನ್ನ ಪಾರ್ಕಿಂಗ್ ತರ ಕನ್ವರ್ಟ್ ಮಾಡ್ಕೊಂಡು ನಡೆಸ್ಬೋದು. ಇಲ್ಲ ಈ ಗವರ್ನಮೆಂಟ್ ಕೆಳಗಡೆ ಕಾಂಟ್ರಾಕ್ಟರ್ ಬರ್ತಾರೆ, ಗುತ್ತಿಗೆದಾರರು, ಅವ್ರೇನಾದ್ರು ಬಂದು ಅದನ್ನ ನಡೆಸ್ಕೊಂಡು ಹೋಗ್ತಾರೆ ಅಂತಂದ್ರೆ ಕನಿಷ್ಠ 3 ವರ್ಷ ನೀವು ಅವ್ರಿಗೆ ಲೀಸ್ಗೆ ಕೊಟ್ಬಿಡ್ಬೇಕಾಗುತ್ತೆ. ಗರಿಷ್ಠ 15 ವರ್ಷ ಇರುತ್ತೆ. ಅದು ಕೊಟ್ಬಿಟ್ಟು ನೀವು ಬಾಡಿಗೆ ಪಡ್ಕೋಬಹುದು. ನೋಡಿ ಎಂತ ಆಫರ್ ಕೊಟ್ಟಿದ್ದಾರೆ ಈಗ ಖಾಲಿ ಸೈಟ್ ಇರೋರಿಗೆ, ಪುಣ್ಯಾತ್ಮರಿಗೆ. ರೇಟ್ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಈಗ. ಸೊ ಈಗ ನೆಕ್ಸ್ಟ್ ಯಾರಿಗೆ ಫ್ರೀ ಆಗಿದ್ರೆ, ಕಂಪ್ಲೀಟ್ ಆಗಿ ಆಟೋ ಸ್ಟ್ಯಾಂಡ್ಗಳಲ್ಲಿ ಆಟೋ ನಿಲ್ಲಿಸುವಂತ ಆಟೋ ಚಾಲಕರಿಗೆ ಯಾವುದೇ ರೀತಿಯ ಶುಲ್ಕ ಇಲ್ಲ, ಯಾವುದೇ ರೀತಿಯ ದಂಡ ಇಲ್ಲ. ಸೈಕಲ್ ಸವಾರರಿಗೆ ಯಾವುದೇ ರೀತಿಯ ಶುಲ್ಕ ಇಲ್ಲ, ಯಾವುದೇ ರೀತಿಯ ದಂಡ ಇಲ್ಲ. ಒಟ್ಟಾರೆಯಾಗಿ ಈ ಒಂದು ಡ್ರಾಫ್ಟ್ ನಿನ್ನೆ ರೆಡಿಯಾಗಿ ಅನುಮೋದನೆ ಬಂದಿದೆ. ಸೊ ಈಗ ಅದನ್ನ ಪ್ರಸ್ತಾವನೆ ಅಂದ್ರೆ ನಡೀತಾ ಇದೆ. ಈಗ ಅದಕ್ಕೆ ಸಂಬಂಧಪಟ್ಟಾಗ ಪರಿಶೀಲನೆ, ತಜ್ಞರು ಅವರು ಇವರು, ಇದರಿಂದ ಚಕಾರ ಏನ್ ಬರ್ಬೋದು, ವಿರೋಧ ಪಕ್ಷಗಳು ಏನನ್ಬೋದು. ಆಲ್ರೆಡಿ ವಿರೋಧ ಪಕ್ಷದವರು ಹೇಳಿದ್ರು ಹಗಲು ಸುಲಿಗೆಗೆ ದರೋಡೆ ಇಳಿದ್ಬಿಟ್ಟೈತೆ ಸರ್ಕಾರ ಅಂತ. ಆರೋಶಕ್ ಅವರು ಆಲ್ರೆಡಿ ಪ್ರತಿರೋಧವನ್ನ ವ್ಯಕ್ತಪಡಿಸಿದ್ರು. ಒಟ್ಟಾರೆಯಾಗಿ ಜನಸಾಮಾನ್ಯರಿಗೆ ಇನ್ನೂ ಇದು ತಿಳಿದಿಲ್ಲ. ಸೊ ತಿಳಿಲಿ, ಹಾಗಾಗಿ ಹೆಚ್ಚಿನದಾಗಿ ಜನರಿಗೆ ಇದನ್ನ ಶೇರ್ ಮಾಡಿ. ಆಕ್ಷೇಪಣೆ ಅಥವಾ ಅದಕ್ಕೆ ಸಂಬಂಧಪಟ್ಟಾಗೆ ಸಲಹೆಗಳನ್ನ ನೀವೇನಾದ್ರು ಸಲ್ಲಿಸಬೇಕು ಅಂತಂದ್ರೆ ಅದಕ್ಕೆ ಅವಕಾಶ ಇದೆ, ಅದನ್ನ ಡಿಸ್ಪ್ಲೇ ಮೇಲೆ ಗಮನಿಸಬಹುದು ನೀವು. ಅಪರ ಮುಖ್ಯ ಕಾರ್ಯದರ್ಶಿಗಳು, ನಗರಾಭಿವೃದ್ಧಿ ಇಲಾಖೆ, ಡಾಕ್ಟರ್ ಅಂಬೇಡ್ಕರ್ ಬೀದಿ, ವಿಕಾಸಸೌಧ, ಬೆಂಗಳೂರು 560001. ಈ ಪಿನ್ ಕೋಡ್ಗೆ ನೀವು ಏನಾದರೂ ಸಲಹೆಗಳು ಅಥವಾ ಇದಕ್ಕೆ ಸಂಬಂಧಪಟ್ಟಾಗೆ ನಿಮ್ದೇನಾದ್ರು ಆಕ್ಷೇಪಣೆ ಇತ್ತು ಅಂತಂದ್ರೆ ಕಳಿಸ್ಬೋದು. ರೂಲ್ 10 ಪ್ರಕಾರ ನಾನು ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ. ಅಂದ್ರೆ ತೆರಿಗೆ ವಿನಾಯಿತಿ ಬರುತ್ತಲ್ಲ, ಸೊ ಅದು ಕಾರ್ಗಳದ್ದು ಇಷ್ಟು ಕಾರ್ ನಿಲ್ಸಿದ್ರೆ ಇಷ್ಟು ಅವ್ರಿಗೆ ಟ್ಯಾಕ್ಸ್ ಫ್ರೀ ಅಂತ. ಜೊತೆಗೆ ಅವ್ರಿಗೊಂದು ಅವಕಾಶ ಕೂಡ, ಅಂದ್ರೆ ಪಾರ್ಕಿಂಗ್ ಮಾಡ್ಕೋಬಹುದು. ಅಕ್ಕಪಕ್ಕದಲ್ಲಿ ಏನಾದ್ರು ಜನಸಾಮಾನ್ಯರು ಅಲ್ಲಿಯೋ ಅಲ್ಲಿ ನಿಲ್ಸಕೈತಲ್ಲ, ಇಲ್ಲಿ ನಿಲ್ಸಕೈತಲ್ಲ ಅಂತಂದಾಗ ಬನ್ನಿ ನಮ್ಮ ಖಾಲಿ ಜಾಗ ಐತೆ ನಿಲ್ಸಿ ಇಷ್ಟು ಅಂತ ಪಾರ್ಕಿಂಗ್ ಫೀಸ್ನ ಪೇ ಮಾಡ್ಕೊಳ್ಳಿ ನಂತರ. ಸೊ ಒಟ್ಟಾರೆಯಾಗಿ ಇದಿಷ್ಟು ಪಾಯಿಂಟ್ಸ್ಗಳನ್ನ ನಿಮ್ಮ ಮುಂದೆ ತಂದಿಟ್ಟಿದ್ದೀನಿ ಅಂತ ಭಾವಿಸ್ತಾ ಮುಗಿಸ್ತಾ ಇದ್ದೀನಿ ಈಗ. ಅಂಡ್ ಇನ್ನೊಂದು ಮರ್ತೆ ನಾನು,
ಮೆಟ್ರೋ ಸ್ಟೇಷನ್ನು, ಸಬರ್ಬನ್ ರೈಲು ಅಂತ ಇರುತ್ತೆ, ರೈಲು ನಿಲ್ದಾಣ. 150 ಮೀಟ್ರು ಅಂದ್ರೆ ಆ ಜಾಗ ಏನಿರುತ್ತೆ ಮೆಟ್ರೋ ಸ್ಟೇಷನ್ದು ಅಥವಾ ಆ ರೈಲು ನಿಲ್ದಾಣದ್ದು, ಅದರಿಂದ 150 ಮೀಟ್ರು ನಂತರ ಪಾರ್ಕಿಂಗ್ ವ್ಯವಸ್ಥೆ. ಈಗ ಅದನ್ನ 500 ಮೀಟರ್ ಪ್ಲಾನ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಡೇಸ್ನಲ್ಲಿ ಅದು 500 ಮೀಟರ್ಗೆ ಹೊಸ್ತಾಗಿ ರೆಡಿ ಆಗುತ್ತದು. ಅದಾದ ನಂತರ ಈ ಸಿಗ್ನಲ್ಗಳು ಮತ್ತೆ ಜಂಕ್ಷನ್ಸ್ ಏನಿರುತ್ತಲ್ಲ, ಅಲ್ಲಿ ನೀವು ಮಿನಿಮಮ್ 200 ಮೀಟರ್ ನಿಲ್ಸಂಗಿಲ್ಲ, 100ರಿಂದ 200 ಮೀಟರ್ ಜಾಗದಲ್ಲಿ ನಿಲ್ಸಂಗಿಲ್ಲ. ಈ ಕಡೆ ಬಸ್ ಸ್ಟ್ಯಾಂಡ್ ಇರುತ್ತಲ್ಲ, ಅಲ್ಲಿ 25 ಮೀಟರ್ ತನಕ ಪಾರ್ಕಿಂಗ್ ವ್ಯವಸ್ಥೆ ಇಲ್ವೇ ಇಲ್ಲ. ಸೊ ಒಟ್ಟಾರೆಯಾಗಿ ಮುಂದಿನ ದಿನಗಳಲ್ಲಿ ಸಿಕ್ಕ ಜಾಗದಲ್ಲಿ ಈಗ ಪಾರ್ಕಿಂಗ್ ವ್ಯವಸ್ಥೆಗಳು ನಿರ್ಮಾಣ ಆಗುತ್ತೆ. ಗುತ್ತಿಗೆ ನೌಕರರು ಶುರು ಮಾಡ್ಕೊಳ್ತಾರೆ, ನಿಲ್ಸೋದಕ್ಕೆ ರೆಡಿ ಆಗಬೇಕು. ಒಟ್ಟಾರೆಯಾಗಿ ಇದರಿಂದ ಪಾಸಿಟಿವ್ ಅಥವಾ ನೆಗೆಟಿವ್ ಎರಡೂ ರೀತಿಯಲ್ಲೂ ಕೂಡ ಇದೆ. ಪಾಸಿಟಿವ್ ಅಂತ ಬಂದ್ರೆ ಏನಾಗುತ್ತೆ ಅಂತಂದ್ರೆ, ನಾವೆಲ್ಲರೂ ಕೂಡ ಒಂದು ಕೆಲಸಕ್ಕೆ ಈ ಜಾಗದಿಂದ 10 ಕಿಲೋಮೀಟರ್ ಡಿಸ್ಟೆನ್ಸ್ ನಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ಆಫೀಸ್ಗೋ ಯಾವುದೋ ಒಂದು ಬಿಸ್ನೆಸ್ ಪ್ಲಾಟ್ಫಾರ್ಮ್ಗೋ ಹೋಗ್ತೀವಿ ಅಲ್ಲಿ ಜಾಗಕ್ಕೆ ಅಂತಂದ್ರೆ 2 ಅವರ್ ಜರ್ನಿ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಸ್ವಲ್ಪ ಬ್ರೇಕ್ ಬೀಳುತ್ತೆ. ಈ ಫುಟ್ಪಾತ್ ಅಲ್ಲಿ ಎಲ್ಲೋ ನಿಲ್ಲಿಸುವಂಥದ್ದು, ರೋಡ್ ಪಕ್ಕದಲ್ಲಿ ಎಲ್ಲೋ ಪಾರ್ಕಿಂಗ್ ಮಾಡುವಂಥದ್ದು, ಆ ಪಾರ್ಕಿಂಗ್ ಮಾಡುವಂಥ ಸಂದರ್ಭದಲ್ಲಿ ಯಾವುದೋ ಒಂದು ಬೈಕಿಂಗ್ ಬಂದು ನಿಂತ್ಬಿಡೈತೆ ಅಂತಂದಾಗ, ಯಾವುದೋ ಒಂದು BMTC ಬಸ್ಸಲ್ಲಿ ನಿಲ್ಲಿಸ್ಬಿಡೈತೆ, ಸ್ಟಾಪ್ ಕೊಟ್ಟೈತೆ ಅಂತಂದಾಗ ಯೂಶಲಿ ಹಿಂದೆ ಇರ್ತಕ್ಕಂಥವ್ರು ಎಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಆಪೋಸಿಟ್ ಏನಾದ್ರೆ ಮತ್ತೆ ಇನ್ನೊಂದು ಯಾವ್ದಾದ್ರು ಒಂದು ದೊಡ್ಡ ಗಾಡಿ ಬಂತು ಅಂತಂದ್ರೆ ಆ 2 ವಾಹನಗಳು ಹೋಗೋದ್ರಲ್ಲಿ ಎಷ್ಟೋ ಸಮಯ ಆಗೋಗಿರುತ್ತೆ. ಸೊ ಆ ಕಡೆ ಟ್ರಾಫಿಕ್ ಜಾಮ್ ಆಯ್ತು, ಈ ಕಡೆ ಟ್ರಾಫಿಕ್ ಜಾಮ್ ಆಯ್ತು. ಸೊ ಈ ಫುಟ್ಪಾತ್ ಅಲ್ಲಿ ನಿಲ್ಲಿಸ್ತಾ ಇರೋದ್ರಿಂದ, ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿರೋದ್ರಿಂದ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಸಂಚಾರ ಸ್ವಲ್ಪ ಫ್ರೀ ಆಗುತ್ತೆ, ಸುಗಮ ಆಗುತ್ತೆ ಅನ್ನೋಂಥದ್ದು ಒಂದು ಒಳ್ಳೆ ಕಾನ್ಸೆಪ್ಟ್ ಇದು. ಸೊ ಜನಸಾಮಾನ್ಯರಿಗೆ ಒಳ್ಳೇದಾಗುತ್ತೆ ಇದರಿಂದ. ಅದೇ ಜನಸಾಮಾನ್ಯರಿಗೆ ಮತ್ತೆ ಕೆಟ್ಟದಾಗುತ್ತೆ. ಕಾರಣ ಏನು ಅಂತಂದ್ರೆ, ಎಲ್ಲೆಲ್ಲಿಂದನೋ ಪಾಪ ಬೈಕ್ಗಳನ್ನ ತಂದ್ಬಿಟ್ಟಿರ್ತಾರೆ, ಕಾರ್ಗಳನ್ನ ತಂದ್ಬಿಟ್ಟಿರ್ತಾರೆ. ಎಷ್ಟು ಜನ ನಾರ್ತ್ ಇಂಡಿಯಾದವರು, ಬಹುತೇಕ ಜನ ನನಗೆ ಗೊತ್ತಿರೋ ಹಾಗೆ ನಾರ್ತ್ ಇಂಡಿಯಾದವರು ಅಂತಲ್ಲ, ಎಲ್ಲರೂ ನೀವು ಸೇರಿಸಿ ಹೇಳ್ತಾ ಇದೀನಿ, ಮನೆಗೆ 2 ಕಾರ್ 3 ಕಾರ್ ತಗೊಂಡವ್ರಂತ ಜನ ಇದ್ದಾರೆ. ಮಗಳಿಗೊಂದು, ಅಪ್ಪಂಗೊಂದು, ಮಗುಂಗೊಂದು, ಸೊಸೆಗೊಂದು, ಈ ಎಕ್ಸೆಟ್ರಾ ಎಕ್ಸೆಟ್ರಾ, ಈ ರೀತಿ ಮನೆಗೆ ಒಂದು ಕಾರ್ ಓಕೆ, ಒಂದು ಬೈಕ್ ಓಕೆ. ಬಟ್ ಇಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ, ಮನೆಗೆ 2-3 ಬಂದಾಗ ಎಲ್ಲಿ ನಿಲ್ಸಕ್ ಜಾಗ ಐತೆ ಅಂತ ತಲೆ ಮೇಲೆ ನಿಲ್ಸ್ಕೊಳಕ್ಕಾಗುತ್ತಾ? ಇಲ್ಲ ಅದನ್ನೇನಾರ ಹಿಂಗೆ ಕ್ಲೋಸ್ ಮಾಡಿ ಮನೇಲಿ ತಗೊಂಡೋಗಿ ಇಡ್ಕೊಳಕ್ಕಾಗುತ್ತಾ? ಇಲ್ಲ. ಸೊ ಮನೇಲಿ 4 ಜನ ಇತ್ತು ಅಂತಂದ್ರೆ 4 ಕಾರ್ಗಳಾಗಿದೆ. ಬೆಂಗಳೂರಿನಲ್ಲಿ ಏನೇನಾದ್ರು ಕೋಟ್ಯಾಂತರ ಜನ ವಾಸ ಮಾಡ್ತಾ ಇದ್ದಾರೆ, ಕೋಟ್ಯಾಂತರ ವಾಹನಗಳಿದಾವೆ. ಸೊ ಹಾಗಾಗಿ ನಾವೇ ಕ್ರಿಯೇಟ್ ಮಾಡ್ಕೊಂಡಿರೋದು ಈ ಒಂದು ಸಮಸ್ಯೆಯನ್ನ. ಸೊ ಸೊಲ್ಯೂಷನ್ ರೆಡಿ ಆಗ್ತೈತೆ, ಕಾದ್ ನೋಡ್ಬೇಕು, ಇನ್ನೇನು ಇಲ್ಲ. ಬಹುಶಃ ನನಗನ್ಸುತ್ತೆ ಬಹುತೇಕ ಜನ ತಮ್ಮ ತಮ್ಮ ವಾಹನಗಳನ್ನ ತಗೊಂಡೋಗಿ ಊರಿಗೆ ಬಿಟ್ಬಿಡ್ತಾರೆ ಅಂತ ಅನ್ನಿಸ್ತಾ ಇದೆ. ಇನ್ನೇನು 15,000, 20,000, 25,000 ವರ್ಷಕ್ಕೆ ಫೀಸ್ ಕಟ್ಕೊಂಡು ಬದುಕಕ್ಕಾಗುತ್ತಾ? ಇಲ್ಲ ಪಾರ್ಕಿಂಗ್ ಅಲ್ಲಿ ಪೇ ಮಾಡಿ ಬದುಕಕ್ಕಾಗುತ್ತಾ ಜನಸಾಮಾನ್ಯರು? ಚಾನ್ಸೇ ಇಲ್ಲ. ಬದಲಿಗೆ ಈ ಸಾರ್ವಜನಿಕ ಸಂಪರ್ಕ ಅಂತ ಏನಿರ್ತವೆ, ಟ್ರಾನ್ಸ್ಪೋರ್ಟ್, ಅವನು ಉಪಯೋಗಿಸೋ ಥರ ಆಗಬೇಕು ಜನ. ಅವಾಗ ಆರಾಮಾಗಿ ಟ್ರಾಫಿಕ್ ಫ್ರೀ ಆಗುತ್ತೆ, ಕಿರಿಕಿರಿ ಕಡಿಮೆ ಆಗುತ್ತೆ. ಒಟ್ಟಾರೆಯಾಗಿ ಒಂದೊಂದೊಂದು ಅವಲಂಬಿಸಿಕೊಂಡಿದೆ. ಇದು ಸರಿ ಇದು ತಪ್ಪು ಅಂತ ಹೇಳೋದಕ್ಕಾಗ್ತಿಲ್ಲ, ಇದು ಸರಿ ಇದು ತಪ್ಪು ಅಂತ ಹೇಳೋದಕ್ಕಾಗ್ತಿಲ್ಲ. ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ನಾವೇ ಈ ಟ್ರಾಫಿಕ್ ಅನ್ನುವಂಥ ಒಂದು ಸಮಸ್ಯೆನ ಅದನ್ನ ನಾವೇ ಸರಿಪಡಿಸ್ಕೋಬೇಕು. ಮನೆಗೊಂದು ಕಾರ್ ಓಕೆ, ಮನೆಗೊಂದು ಬೈಕ್ ಓಕೆ, 2-3 ಬಂದಾಗ ಇದೇ ಸಮಸ್ಯೆ ಆಗುವಂಥದ್ದು. ಸೊ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಚಿವ ಕೃಷ್ಣ ಬೈರೇಗೌಡರು ಹೊಸ ನಿರ್ಧಾರಕ್ಕೆ ಹೊಸ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಸೊ ಇದು ಜನರು ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಕಾದ್ ನೋಡಬೇಕು. ಬಹುಶಃ ಎಲ್ಲ ಪಾಯಿಂಟ್ಸ್ಗಳನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಭಾವಿಸ್ತಾ ಈ ಒಂದು ವಿಚಾರವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ನಿಮ್ಗೇನು ಅನಿಸುತ್ತೆ ಈ ಒಂದು ಕರಡು ನಿಯಮದ ಬಗ್ಗೆ, ಈ ಒಂದು ಡ್ರಾಫ್ಟ್ ರೂಲ್ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಮಂತ್ ಬಹುಶಃ ಜಾರಿಗೆ ಬಂದರೂ ಬರಬಹುದು, ಅಥವಾ ಇದರೇನಾದ್ರು ಸ್ವಲ್ಪ ಚೇಂಜಸ್ ಆದರೂ ಆಗಬಹುದು. ಮನೆ ಮುಂದೆ ನಿಲ್ಲಿಸುವಂಥ ವಿಚಾರದಲ್ಲಿ ಇನ್ನು ಬೈಕ್ಗಳು ನಿಲ್ಸ್ಕೋಬಹುದು ಅಂತ ಅನ್ಸುತ್ತೆ. ಇಲ್ಲಿ ಕಾರಿಗೆ ಅಷ್ಟೇ ಶುಲ್ಕ, ಅಂದರೆ ವರ್ಷಕ್ಕೆ ಇಷ್ಟು ಪೇ ಮಾಡಬೇಕು ಅಂತ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಬಹುಶಃ ಬೈಕ್ಗಳಿಗೆ ಇಲ್ಲ ಅಂತ ಅನ್ಸುತ್ತೆ. ಬಟ್ ರಸ್ತೆ ಪಕ್ಕದಲ್ಲೇ ಫುಟ್ಪಾತಲ್ಲಿ ಬೈಕ್ ನಿಲ್ಲಿಸ್ತು ಅಂದ್ರೆ ಅದಕ್ಕೂ ಕೂಡ ಅಲ್ಲಿ 300 ಇಲ್ಲ 600 ದಂಡ ಫಿಕ್ಸ್. ಸೊ ಒಪಿನಿಯನ್ ಅನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ನಿಮ್ಗೆ ಏನು ಅನಿಸ್ತಾ ಇದೆ ಇದ್ರ ಬಗ್ಗೆ? ಒಳ್ಳೇದಾ ಕೆಟ್ಟದ್ದಾ? ಇದಾಗಬೇಕಾ ಬೇಡವಾ? ಅಥವಾ ಇದಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ಬಳಿ ಏನಾದರೂ ಸಲಹೆಗಳಿದೆಯಾ? ಅಥವಾ ಇದಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ಬಳಿ ಏನಾದರೂ ಆಕ್ಷೇಪಣೆ ಇದೆಯಾ? ಆ ಆಕ್ಷೇಪಣೆಗೆ ಏನೇನು ಕಾರಣಗಳಿದೆ ಎಲ್ಲವನ್ನೂ ಕೂಡ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಸಾಧ್ಯವಾದರೆ ಈ ಅಡ್ರೆಸ್ ಹೇಳಿದ್ನಲ್ಲ ಅಲ್ಲಿಗೆ ಯಾರಿಗಾದರೂ ಈ ಪೋಸ್ಟಲ್ ಮಾಡುವಂಥ ಟ್ಯಾಲೆಂಟ್ ಇರುವಂಥವ್ರಿಗೆ ನಾನು ಮಾಡ್ತಾ ಇರ್ತೀನಿ ಆಗಾಗ, ಅದಕ್ಕೆ ಸಂಬಂಧಪಟ್ಟಾಗ ಅಲ್ಲಿ ಇಲ್ಲಿ ಪೋಸ್ಟ್ ಕಳಿಸ್ತಾ ಇರ್ತೀನಿ ಅನ್ನೋಂಥವ್ರು ಏನಾರು ಇತ್ತು ಅಂತಂದರೆ ಒಂದಷ್ಟು ಜನ ನಾಗರಿಕರು ಕಳಿಸಿ ನಿಮ್ಮ ಸಲಹೆ ಹಾಗೇನೆ ಆಕ್ಷೇಪಣೆಯನ್ನು ಈ ಒಂದು ಸ್ಥಳಕ್ಕೆ ಬಹುಶಃ ಸಚಿವರು ಹಾಗೇನೆ ಅಲ್ಲಿನ ಕಾರ್ಯದರ್ಶಿಗಳು ಗಮನಿಸಬಹುದು ಅಂತ ನಾನು ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ. ಸಾಧ್ಯವಾದಷ್ಟು ಜನರಿಗೆ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು.